ಪರಮಾತ್ಮ ಹೆಂಗದನ ಗೊತ್ತೇನೋ? ಬಸವಣ್ಣವರನ್ನ ಎಷ್ಟು ಚಂದ ಹೇಳ್ತಾರೆ ನೋಡು. ಬಸವಣ್ಣವರು ಪರಮಾತ್ಮನನ್ನ ನೋಡಿದ್ರು ಏನ್ರಿ? ಬಸವಣ್ಣನವರು ಪರಮಾತ್ಮನನ್ನ ನೋಡಿದ್ರು. ಪರಮಾತ್ಮ ಹೆಂಗದನ? ಜಗದಾಗಲ, ಮುಗಿಲಾಗಲ, ಮಿಗೆಯಾಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಸುಳುಕಾದಿರಯ್ಯ. ನೋಡಿ ಅವ್ರು ಎಷ್ಟು ಚಂದ ಹೇಳ್ತಾರೆ. ಪರಮಾತ್ಮ ಹೆಂಗದನ? ನಾವು ನೀವು ತಿಳ್ಕೊಂಡಂಗಿಂದ ಪರಮಾತ್ಮ ಇಲ್ಲ. ನೀವು ಪರಮಾತ್ಮ ನೋಡಿರೇನು ಹತ್ಕೊಂಡು ಕೇಳಿದ್ರ ಮನಾರ್ ನೋಡಿವ್ರಿ ಅಪ್ಪರ ಹತ್ಕೊಂಡ್ರ ಪರಮಾತ್ಮ ಹೆಂಗದನ ಹತ್ಕೊಂಡು ಕೇಳಿದ್ರೆ ನೀವು ಹೇಳ್ತೀರಿ ಕ್ಯಾಲೆಂಡರ್ದನ ಪರಮಾತ್ಮನ ಹೇಳ್ತೀನಿ. ಹೌದಲ್ರಿ? ನೀವು ಕ್ಯಾಲೆಂಡರ್ದ ನೋಡಿದ್ರಿ ಪರಮಾತ್ಮ ಜಟಾ ಬಿಟ್ಟಾನ, ತಲೆ ಮೇಗಂದ ಚಂದ್ರದ, ಆಮೇಲೆ ಅಂದ ಗಂಗನ ತಲೆ ಮೇಲೆ ಕುಂದ್ರಸೋಣನ, ಒಂದು ಕಡೆಗೆ ಪಾರ್ವತಿ ಕುಂದ್ರಸೋಣನ, ಇನ್ನೊಂದು ಕಡೆ ಗಣಪತಿ ಕುಂದ್ರಸೋಣನ. ಹೌದಲ್ರಿ? ನಾವೆಲ್ಲ ಹೇಳ್ತೀವಿಲ್ಲ ಪರಮಾತ್ಮನಿಗೆ ಎಷ್ಟು ಮಂದಿ ಹೆಂಡ್ರು ಕಿತಿಯಾಯಿ ಬಾಯ ಏನ್ರಿ? ಮಲ್ಲೈಲ ಕಿತಿಯ ಹೇ ಏಸ್ ಅದ್ರ ಧಾರಾವಾಹಿ ನೋಡ್ರಿ ಇಲ್ಲಿ ನೀವು. ಧಾರಾವಾಹಿದಾಗಿಂದ ಎಲ್ಲನೂ ತೋರಿಸ್ಯಾರಲ್ಲ. ಎಷ್ಟು ಜನ ಹೆಂಡ್ರು ಪರಮಾತ್ಮನಿಗೆ? ನೀವು ಬಹುಶಃ ನೀವು ಹೇಳ್ಬೋದು ಪರಮಾತ್ಮನಿಗೆ ಅಂದ್ರೆ ಎಷ್ಟು ಮಂದಿ ಹೆಂಡ್ರ ತಕ್ಕೊಂಡು ಅಂದ್ರೆ ಇಬ್ರು. ಹೌದಲ್ರಿ? ಒಂದು ಪಾರ್ವತಿ, ಇನ್ನೊಬ್ಬಕ್ಕೆ ಅಂದ್ರೆ ತಲೆ ಮೇಗಿರ್ತಕ್ಕಂಥ ಗಂಗಾ. ನಿಮಗೆ ಗೊತ್ತಿದ್ದಿದ್ದು ಇಬ್ರೇ, ನನಗೆ ಗೊತ್ತಿದ್ದಿದ್ದು 3 ಮಂದಿ. ನನಗೆ ಗೊತ್ತಿದ್ದಿದ್ದ 3 ಮಂದಿ. ಮೊದಲನೇ ಹೆಂಡತಿ ಯಾರು ಪರಮಾತ್ಮನಿಗೆ ಎತ್ತುಕೊಂಡ ಕೇಳಿದ್ರ ದಕ್ಷ ಬ್ರಹ್ಮನ ಮಗಳಾಗಿರ್ತಕ್ಕಂಥ ದ್ರಾಕ್ಷಾಯಿಣಿ. ಹೌದಲ್ರಿ? ನೀವೆಲ್ಲ ನೋಡಿ ಧಾರಾವಾಹಿದಾಗ. ದಕ್ಷ ಬ್ರಹ್ಮನಿಗೆ 3 ಜನ ಹೆಣ್ಣು ಮಕ್ಕಳು. ದ್ರಾಕ್ಷಾಯಿಣಿ, ಸರಸ್ವತಿ, ಲಕ್ಷ್ಮಿ ಎತ್ತಿಕೊಂಡ 3 ಜನ ಹೆಣ್ಣು ಮಕ್ಕಳದಾರಲ್ಲ. ದ್ರಾಕ್ಷಾಯಿಣಿಯನ್ನ ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡ್ದ. ಯಾವ ಲಕ್ಷ್ಮಿಯನ್ನ ವಿಷ್ಣುವಿಗೆ ಕೊಟ್ಟು ಮದುವೆ ಮಾಡ್ದ. ಇಲ್ಲಿಂದ ಸರಸ್ವತಿಯನ್ನ ಬ್ರಹ್ಮನಿಗೆ ಕೊಟ್ಟಂದ ಮದುವೆ ಮಾಡ್ದ. ಆಯ್ತ್ರೆ? ಮೊದಲನೇ ಹೆಣ್ತಿಂದ ದ್ರಾಕ್ಷಾಯಿಣಿ. ಯಾವಾಗ ದಕ್ಷ ಬ್ರಹ್ಮನಿಗೆ ಅಹಂಕಾರ ಬತ್ತು, ಯಾವಾಗಿಂದ ದಕ್ಷ ಬ್ರಹ್ಮನಿಗೆ ಅಹಂಕಾರ ಬಂದಿರ್ತಕ್ಕಂಥ ಪ್ರಸಂಗದ ಒಳಗೆ ಯಾಕೆ ಅಹಂಕಾರ ಬಂದಿತ್ತು ಅಂತಂದ್ರ ಬ್ರಹ್ಮ ಏನ್ರಿ ಹೆಣ್ಣು ಕೊಟ್ಟು ಮಾವು ಬಂದನ ತಿಳ್ಕೊಂಡು ಬಹಳ ದೊಡ್ಡ ಗೌರವ ಕೊಡ್ತಿದ್ದ. ಯಾರು? ದಕ್ಷ ಬ್ರಹ್ಮಗ ಬ್ರಹ್ಮ ಬಹಳ ಕಿಮ್ಮತ್ ಕೊಟ್ಟ. ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಮೇಲೆ ಅಂದ ದಕ್ಷ ಬ್ರಹ್ಮನ ಕುಂದಿರ್ಸದ. ಒಂದು ಕಡೆಗೆ ವಿಷ್ಣುನ ಮನೆಗೆ ಹೋದ, ಅಲ್ಲಿ ವಿಷ್ಣುನು ಕುಣಂದ. ಯಾವಾಗ ಏನ್ರಿ ಹೆಣ್ಣು ಕೊಟ್ಟು ಮಾವು ಬಂದನ ತಿಳ್ಕೊಂಡು ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಬಿಟ್ಟು ದಕ್ಷ ಬ್ರಹ್ಮಗೆ ಕುಂದಿರ್ಸದ. ಮತ್ತಿಟ್ಟನ ಅಹಂಕಾರ ಬಂತ. ಪಾಪ ಶಿವನ ಬಲಿ ಬಂದ. ಇವನ ಬಲಿ ಯಾವ ಅರಮನೆ ಇಲ್ಲ, ಪರಮಾತ್ಮ ಬಲಿ ಯಾವ ಸಿಂಹಾಸನ ಇಲ್ಲ, ಯಾವ ಅರಮನೆಗಳಿಲ್ಲ. ಅವನ ಬಲಿ ಏನಿತ್ರಿ? ಪರಮಾತ್ಮನ ಬಲಿ ಎಲ್ಲೋ ಸುಡುಗಾಡದಾಗಿಂದ ಇರ್ತಕ್ಕಂಥ ಹೆಣದ ಬೂದಿಯಿಂದ ಮೈಗಿಂದ ಹತ್ಕೊಳ್ಳವ, ಕಪಾಲ್ ಹಿಡ್ಕೊಂಡ ಭಿಕ್ಷಾ ಬೇಡವ. ಅವನಿಗಿಂದ ದ್ರಾಕ್ಷಾಯಣಿಯನ್ನ ಕೊಟ್ಟಿದ್ನಲ್ಲ. ಪಾಪ ಪರಮಾತ್ಮದ ಧ್ಯಾನಕ್ಕಿಂದ ಕುಂತಿದ್ದ. ಬಾಗಲ್ದಾಗ ಯಾರು ಕುಂತಾರ ತಗೊಂಡು ಕೇಳಿದ್ರ ದ್ರಾಕ್ಷಾಯಣಿ ಗಂಡನಿಗೆಂದ ಯಾವ ಡಿಸ್ಟರ್ಬ್ ಆಗಬಾರ್ದು ತಗೊಂಡು ಹೊರಗಿಂದ ಕಾವಲಿಕೆಂದ ಕುಂತಿದ್ಲು. ಹೊರಗಿಂದ ಯಾವಾಗಿಂದ ಕಾವಲಿಕೆಂದ ಕುಂತಿದ್ಲಲ್ಲ, ಅವಾಗಿಂದ ಇವ ದಕ್ಷ ಬ್ರಹ್ಮಂದ ಅವ್ರ ಮನೆಗೂ ಬಂದ. ಅವಾಗಿಂದ ದ್ರಾಕ್ಷಾಯಣಿಗಿಂದ ಕೇಳ್ತಾನೆ, ಎಲ್ಲಿ ನಿನ್ನ ಗಂಡ? ಅವಾಗಿಂದ ದ್ರಾಕ್ಷಾಯಣಿ ಹೇಳ್ತಾಳೆ, ಅಪ್ಪಾಜಿ ಬಾಯಿ ಮಾಡಬೇಡ, ನನ್ನ ಗಂಡ ಧ್ಯಾನ ಮಾಡಕತ್ತಾನೆ, ನನ್ನ ಗಂಡದ ಅನುಷ್ಠಾನ ಮಾಡಕತ್ತಾನೆ, ನನ್ನ ಗಂಡ ತಪಸ್ಸನ ಮಾಡಕತ್ತಾನೆ. ನೀನು ಮಾತಾಡಿ ಅಂದ ನನ್ನ ಗಂಡನ ಏನ್ರಿ ಶಿವನ ಅಂದ ಧ್ಯಾನ ಭಂಗ ಮಾಡಬೇಡ. ಆ ಭಂಗ ಆಯ್ತು ತಿಳ್ಕೊಂಡ್ರೆ ಆ ಶಾಪ್ ನಿನಗೆ ತಡ್ತದ. ಅದಕ್ಕೆ ಬೇಡ, ಇಲ್ಲೆಲ್ಲ ಹೋಗಿ ಹೇಳು ನೀನು ಏನಂತ. ನಿನಗೆ ಹೆಣ್ಣು ಕೊಟ್ಟಂದ ಮಾವು ಬಂದಾನೆ, ಅಂದ್ರೆ ನಮ್ಮ ಅಪ್ಪ ಬಂದಾನೆ, ಅದು ಹೋಗಿ ಅಂದ್ರೆ ನಿನ್ನ ಗಂಡನಿಗೆ ಅಂತ ಹೇಳು ಒತ್ತಿಕೊಂಡಂದಾಗ ಈ ಸದ್ಯ ಅವ್ರು ಧ್ಯಾನಕ್ಕೆ ಕುಂತಾರ, ನಾನು ಹೇಳಕ್ಕಾಗಂಗಿಲ್ಲ. ನೋಡು, ನಾನು ತಿರುಗಿ ಹೋಗ್ತೀನಿ ದ್ರಾಕ್ಷಾಯಣಿ, ಈ ಸದ್ಯನ ಮಟ್ಟಿಗೆ ನೀ ತಿರುಗಿ ಹೋಗನು. ಯಾಕ? ನನ್ನ ಗಂಡನಿಂದ ಧ್ಯಾನಕ್ಕಿಂದ ಭಂಗ ಬರ್ತಾವ. ಅನುಷ್ಠಾನ ಜಪ ತಪ ಮಾಡ್ತಕ್ಕಂಥ ಪ್ರಸಂಗದ ಒಳಗ ನಾವೆಲ್ಲ ಮನೆಗಿಂದ ಲಿಂಗ ಪೂಜೆ ಮಾಡ್ಕೊತಿರ್ತೀವಲ್ಲ. ಲಿಂಗ ಪೂಜೆ ಮಾಡುವಂತ ಪ್ರಸಂಗದ ಒಳಗ ಯಾರಾದ್ರೂ ಕೂಡ ಬಂದ ಅಲ್ಲಿ ಗದ್ದಲ ಮಾಡಿದ್ರ ತಿಳ್ಕೊಂಡ್ರ ಅಲ್ಲಿ ಧ್ಯಾನಕ್ಕೆ ಭಂಗ ಬತ್ತುವತ್ತಂದ್ರ ಆ ಶಾಪ ಅವರಿಗೆ ತಡ್ತದ. ಯಾವಾಗ ದಕ್ಷ ಬ್ರಹ್ಮನಿಗೆ ಅಪಮಾನ ಆಗಿಬಿಡ್ತು, ದಕ್ಷ ಬ್ರಹ್ಮನ ತಿರುಗಿಂದ ಬಂದ್ಬಿಟ್ಟ. ನನಗನ್ನ ಯಾವ ದ್ರಾಕ್ಷಾಯಣಿಯಿಂದ ಆ ಪರಮಾತ್ಮನಿಂದ ನನಗೆ ಅಪಮಾನ ಆಗ್ಯದ ತಿಳ್ಕೊಂಡಂದಾಗ ಇವರಿಗೆ ನಾ ಅಪಮಾನ ಮಾಡ್ಬೇಕಂತ ತಿಳ್ಕೊಂಡ ಒಂದು ಯಜ್ಞ ಇಟ್ಟ. ಏನ್ರಿ? ಯಜ್ಞ ಹೋಮ ಅಂತಕ್ಕಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮ ಇಟ್ಟು
ಜಗತ್ತಿನ ಎಲ್ಲ ದೇವಾನುದೇವತೆಗಳಿಗೆ ಅಂತ ಹೇಳ್ದ ಖರೆ, ಆದ್ರ ಶಿವನಿಗೆ ಮತ್ತು ದ್ರಾಕ್ಷಾಣಿಗೆ ಅಂತ ಹೇಳಲಿಲ್ಲ. ಯಾಕ? ಇವ್ರು ನನಗೆ ಅಪಮಾನ ಮಾಡ್ಯಾರತ್ತಂದಾಗ ಇವ್ರಿಗೆ ನಾನು ಅಪಮಾನ ಮಾಡಬೇಕು. ಇವರಿಬ್ಬರಿಗೆ ಆಮಂತ್ರಣ ಕೊಡ್ಲಿಲ್ಲ. ದೊಡ್ಡ ಕಾರ್ಯಕ್ರಮ ಮನೆಯಾಗಿಂದ ಇಟ್ಕೊಂಡ. ಅವಾಗ ಒಂದು ದಿವಸ ನಂದೀಶ ಬಂದು ಹೇಳ್ದ, ಇವ ಅಂದ ದ್ರಾಕ್ಷಾಣಿಗೆ, ಏನು ನಂದೀಶ, ಅಲ್ಲ ನಿಮ್ಮಪ್ಪ ದೊಡ್ಡ ಕಾರ್ಯಕ್ರಮ ಇಟ್ಟಾನ, ಯಜ್ಞ ಹೋಮ ಅಂತಗಂದು ಇಟ್ಟಾನ, ಯಾಕೆ ನಿಮಗೆ ಹೇಳಿಲ್ಲೇನು ಅಂದ. ಅವಾಗಿಂದ ನನಗೆ ಹೇಳಿಲ್ಲ. ಯಾವಾಗಿಂದ ನನಗೆಂದ ಹೇಳಿಲ್ಲ ತಗೊಂಡಂದಾಗ ಬಹುಶಃ ಎಲ್ಲರಿಗೆ ಹೇಳೋದ್ರೊಳಗೆ ನಾನು ಮರ್ತಿರ್ಬೇಕು. ಹೋಗಿ ಶಿವನ ಹತ್ರಿಂದ ಬಾದ್ಲು, ಏನ್ರಿ ನಮ್ಮಪ್ಪ ದೊಡ್ಡ ಕಾರ್ಯಕ್ರಮ ಇಟ್ಟಾನ, ಅದಕ್ಕೆ ನಾವು ಹೋಗುನು ಬರ್ರಿ ಎತ್ತಿಕೊಳ್ಳೋನು. ಶಿವ ಕೇಳ್ದ, ನಿನ್ನ ಕರ್ದ ನೀನು ಒಂದು ಇಲ್ಲ, ನೆನಪು ಹೋಗಿ ಬಿಟ್ಟಿರ್ಬೇಕು. ಇಲ್ಲ, ಈ ಹೇಳೋದ್ರೊಳಗಿಂದ ಇಟ್ಟು ಜನರಿಗೆಲ್ಲ ಹೇಳೋದ್ರೊಳಗಿಂದ ನೆನಪು ಹೋಗಿರ್ಬೇಕು. ಅದಕ್ಕೆ ನಮ್ಮ ತವ್ರ ಮನೆಗಿಂದ ನಾವು ಹೋಗಾಕಿಂದ ಅವ್ರ್ಯಾಕಿಂದ ಹೇಳಿ ಕಳಿಸ್ಬೇಕು, ನಾವು ಹೋಗುನು ಬರ್ರಿ ಎತ್ತಿಕೊಂಡಂದಾಗ ಪರಮಾತ್ಮ ಅಂದ, ದ್ರಾಕ್ಷಾಯಣಿ ನಿಮ್ಮಪ್ಪ ಯಜ್ಞ ಹೋಮ ಅಂತಗಂದು ಇಟ್ಟಿದ್ದೆ ನಿನಗೆ ಅಪಮಾನ ಮಾಡಕ್ಕೆ, ಅದಕ್ಕೆ ಹೋಗಬೇಡ, ಎಷ್ಟು ಪರಿಪರಿಯಾಗಿ ಅಂತ ಹೇಳ್ದ. ಇಲ್ಲಿಲ್ಲ, ನನ್ನ ತವ್ರ ಮನೆಗೆ ಅಂದ್ರೆ ಹೋಗುನು ಬಾ ಅಂತಂದಾಗ ಅವಾಗಿಂದ ಪರಮಾತ್ಮ ಅಂತಾನ, ಪಾರ್ವತಿ ನಾ ಬರ್ಲಕ್ಕಾಗಂಗಿಲ್ಲ, ನಿನ್ನ ತವ್ರ ಮನೆಗೆಂದ ಈಗ ನೀ ಹೋಗಿ ಬಾ ತಿಳ್ಕೊಂಡು ನಂದೀಶ ನಿಮ್ಮವ್ವ ಎಂದ ಒಯ್ದು ಆಕಿನ ತವ್ರ ಮನೆಗೆ ಬಿಟ್ಟು ಬಾ. ಪರಮಾತ್ಮನ ವಾಹನ ಯಾವುದು? ನಂದೀಶ ಏನ್ರಿ. ಅದಕ್ಕಾಗಿನೇ ಮಲ್ಲಯ್ಯನ ಗುಡಿ ಇದ್ರಿಗೆ ಇವತ್ತು ಬೆಳಗಿನ ಜಾವ 8 ಗಂಟೆ ಸಮಯಕ್ಕ ಏನು ಅದ್ದೂರಿಯಾಗಿ ಅಂದ ಮಂತ್ರ ಏನೇ ರುದ್ರಾಭಿಷೇಕ ಏನು ಎಲ್ಲನೂ ಕೂಡ ಮಾಡಿ ಇವತ್ತ ನಂದೀಶನನ್ನ ಇವತ್ತು ನಿಮ್ಮ ದೇವಸ್ಥಾನದೊಳಗ ನಂದಿ ಪ್ರತಿಷ್ಠಾಪನೆ ಆಯ್ತು. ಇವತ್ತು ಬೆಳಗ್ಗೆ ಎಲ್ಲಿ ಮಲ್ಲಯ್ಯನ ದೇವಸ್ಥಾನ ಇರ್ತದೋ, ಎಲ್ಲಿ ಶಿವನ ಗುಡಿ ಇರ್ತಾವೋ ಅಲ್ಲಿ ನಂದೀಶ ಇರಬೇಕು. ಯಾಕ? ಪರಮಾತ್ಮನ ವಾಹನವಾಗಿರ್ತಕ್ಕಂಥ ನಂದೀಶ, ಪರಮಾತ್ಮನನ್ನು ಕುಂದಿರ್ಸ್ಕೊಂಡು ತಿರುಗಾಡ್ತಕ್ಕಂಥ, ಪಾರ್ವತಿಯನ್ನ ಕುಂದಿರ್ಸ್ಕೊಂಡು ತಿರುಗಾಡ್ತಕ್ಕಂಥ ವಾಹನ ಯಾವ್ದಾದ್ರು ಕೂಡ ಇತ್ತು ತಿಳ್ಕೊಂಡಂದ್ರ ಅದು ನಂದಿ ಏನ್ರಿ. ಅದಕ್ಕಾಗಿ ಅದಕ್ಕೆ ಬಸವಣ್ಣ ತಿಳ್ಕೊಂಡಂತ, ಬಸವಣ್ಣನು ಅಂತಾರ, ನಂದಿನೂ ಕೂಡ ಅಂತ. ಯಾವಾಗ ಒಯ್ದು ಬಿಟ್ಟು ಬಂದ, ನೇರವಾಗಿ ಅದಕ್ಕೆ ಹೋಗಿ ತಾಯಿಗೆಂದು ಬಿಟ್ಟೆ ಅಲ್ಲ. ಯಾರು? ದ್ರಾಕ್ಷಾಯಣಿ. ಯಾವಾಗಿಂದ ತಾಯಿಗೆಂದು ಬಿಟ್ಟೆ ಅಲ್ಲೋ, ಅವಾಗ ತಾಯಿ ಅಂತಾಳ, ನಿನಗೆ ಯಾರು ಕರೆದಾರ, ನೀ ಯಾಕೆ ಬರ್ಲಕ್ಕೆ ಹೋಗಿದಿ ಎಂದು. ನಿನಗೆ ಯಾರು ಕರೆದಾರ, ಯಾಕೆ ಬರ್ಲಕ್ಕೆ ಹೋಗಿದಿ? ಇದು ನಿನ್ನ ಸಲುವಾಗಿನಿಂದ ಯಜ್ಞ ಹೋಮನ ತಗೊಂಡು ಇಟ್ಟಿದ್ದು, ನಿನಗೆ ಅಪಮಾನ ಮಾಡುವ ಸಲುವಾಗಿ ಯಜ್ಞ ಹೋಮನ ತಗೊಂಡು ಇಟ್ಟಿದ್ದು. ನಿಮ್ಮ ಅಪ್ಪಗೆ ಅಂದ ಭೇಟಿ ಆಗಬೇಡ, ಯಾಕಂದ್ರೆ ನಿನಗೆ ಅಪಮಾನ ಮಾಡ್ತಾನೆ, ಅದಕ್ಕೆ ನಿಮ್ಮ ಅಪ್ಪಗೆ ಅಂದ ಭೇಟಿ ಆಗಬೇಡ, ಸುಮ್ ತಿರುಗಿ ಅಂದ ಹೋಗು ಅಂತಂದು ದ್ರಾಕ್ಷಾಣಿಗೆ ಹೇಳಿದ್ರು. ಇಲ್ಲಿಲ್ಲ, ನಾನೇನು ತಪ್ಪು ಮಾಡೀನಿ, ನನಗ್ಯಾಕೆಂದ ಬೈತಾನ, ಇಲ್ಲ ನಿನ್ನ ಬೈತಾನ, ನೀ ಹೋಗಿಬೇಡ ಅಂತಂದ್ರೆ ಇಲ್ಲಿಲ್ಲ, ನಮ್ಮ ಅಪ್ಪಗೆ ಅಂದ ಬೆಟ್ಟ ಹಾಕಿನ ತಿಳ್ಕೊಂಡೊಂದು ಹೋದ್ಲು. ಈಕಿನ ನೋಡೋಣ ತ್ರಾಸಾಗಿಬಿಡ್ತಾವನಿಗೆ ದಕ್ಷ ಬ್ರಹ್ಮಗ. ಇವನ ನೋಡಿದ್ರೆ ಬೆಂಕಿ ಬಿದ್ದಂಗಾಯ್ತು. ಯಾಕ? ಅವತ್ತಿಂದ ಇವತ್ತು ದಕ್ಷ ಬ್ರಹ್ಮ ಬಂದಾಗ ಇವಳು ಗಂಡನಿಗೆ ಭೇಟಿ ಮಾಡಿಬಿಡ್ಲಿಲ್ಲ ಏನ್ರಿ, ಒಳಗೆಂದ ಬಿಡ್ಲಿಲ್ಲ, ಅಪಮಾನ ಮಾಡಿರ್ತಕ್ಕಂಥವಳು. ಯಾವಾಗಿಂದ ದಕ್ಷ ಬ್ರಹ್ಮ ಈ ದ್ರಾಕ್ಷಣಿಯನ್ನ ನೋಡಿದ ಬಳಕ ಅವಾಗ ಅವ ಏನಂತಾನ, ನೀನು ಯಾಕೆ ಬರ್ಲಕ್ಕೆ ಹೋಗಿದಿ, ನಿನಗೆ ಅಪಮಾನ ಮಾಡೋ ಸಲುವಾಗಿ ನಾನು ಈ ಯಜ್ಞ ಹೋಮನ ತೆಗೆದು ಇಟ್ಟೀನಿ ಏನ್ರಿ. ಅಂತ ಬ್ರಹ್ಮ ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಮೇಲೆ ನನ್ನ ಕುಂದಿರ್ಸನ ಅಟ್ಟ ಗೌರವ ಕೊಟ್ಟ. ಅಂತ ವಿಷ್ಣು ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಮೇಲೆ ಕುಂದಿರಿಸಿ ಏನ್ರಿ ಎದುರಿಗೆ ಕೈ ಕಟ್ಕೊಂಡು ನಿಂತು ನನಗೆ ಅಟ್ಟ ಗೌರವ ಕೊಟ್ಟ. ನಿನ್ನ ಗಂಡನ ಬಲ್ಲಿ ಅನ್ನೋದು ಒಂದು ಅರಮನೆ ಇಲ್ಲ, ಏನು ಯಾವ ಸಿಂಹಾಸನ ಕೂಡ ಇಲ್ಲ, ನಿನ್ನ ಗಂಡಗೆ ಅಂದ ಸೊಕ್ಕ ಬಾಳದ, ನಿನ್ನ ಬಲ್ಲಿನ ಕೂಡ ಸೊಕ್ಕ ಬಾಳದ. ದ್ರಾಕ್ಷಾಯಣಿ ಅಂತಾಳ, ಅಪ್ಪಾಜಿ ನಮ್ ಯಾರ ಬಲ್ಲಿನ ಕೂಡ ಸೊಕ್ಕಿಲ್ಲ. ಅಲ್ಲ ನಿನ್ನ ಗಂಡನ ಬಲ್ಲಿ ಅಂದ ಏನದ ಏನ್ರಿ, ಅವನಿಗೆ ಅರಮನೆ ಇಲ್ಲ, ಒಂದು ದೇಶ ಇಲ್ಲ, ಕೋಶ ಇಲ್ಲ, ಎಲ್ಲೋ ಸುಡುಗಾಡ್ದಾಗ ಇರ್ತಾನೆ. ಹೆಣದ ಬೂದಿಯಿಂದ ಮೈಗೆದ ಹಚ್ಕೋತಾನ ಏನ್ರಿ, ಹೆಣದ ಬೂದಿ ಅಂತ ಮೈಗೆದ ಹಚ್ಕೊಂಡು ಕೈಯಾಗಿಂದ ಕಪಾಲಿ ಇಟ್ಕೊಂಡ ಭಿಕ್ಷಾ ಬೇಡವ, ಅವನಿಗೆ ಇಟ್ಟು ಸೊಕ್ಕಿರ್ಬೇಕಾದ್ರ ನಾನು ಇವನಿಗೆ ಹೆಣ್ಣು ಕೊಟ್ಟವ, ನನಗೆಟ್ಟಿರ್ಬೇಕು. ದ್ರಾಕ್ಷಾಯಣಿ ಅಂತಾಳ, ಅಪ್ಪಾಜಿ ಅವ್ರು ಹೋಗ್ಬೇಡಲ್ಲ, ಕೈಗಿನ ಕೂಡ ನಾನಾಗಿನೇ ಬಂದೀನಿ, ನೀ ಏನು ಬೈಯೋದದ ನನಗೆ ಬೈಯೋ, ಆದ್ರ ನನ್ನ ಗಂಡಿಗೆ ಅಂದ ಬೈಬಾರ್ದು. ಯಾಕ? ಪತಿರೋತ ಧರ್ಮ ಹಾಳಾಗ್ತದೆ, ಲಕ್ಷ ಇರ್ಲಿ ಮಗ. ಅಪ್ಪಿ ತಪ್ಪಿ ನಿಮ್ಮ ಮುಂದ ಯಾರಾದ್ರೂ ಕೂಡ ನಿಮ್ಮ ಗಂಡನ ಬಗ್ಗೆ ಅಂತ ಬೈತಿದ್ರು ತಿಳ್ಕೊಂಡಂದ್ರ ಗಂಡಗೆ ಬೈತಕ್ಕಂಥ ಬೈಗಳ ಈ ಹೆಣ್ಣು ಮಗಳಂದ ಕಿವ್ಯಾಗಿ ಬಿತ್ತು ಅಂತಂದ್ರ ಇವಳು ಪತಿರೋತ ಧರ್ಮ ಹಾಳಾಗ್ತದ. ನೋಡ್, ಗಂಡಗ ಇನ್ನೊಬ್ಬರಿಂದ ಬೈಯುವುದನ್ನು ಕೂಡ ಕಿವ್ಯಾಗಿ ಅಂತ ಬೀಳಬಾರ್ದು. ಇಲ್ಲಿ ಪತಿವ್ರತ ಧರ್ಮ ಹಾಳಾಕದ ತಿಳ್ಕೊಂಡಂದು ಯಾವಾಗಿಂದ ದ್ರಾಕ್ಷಾಯಣಿ ಏನ್ ಮಾಡ್ತಾಳ ತಿಳ್ಕೊಂಡು ಕೇಳಿದ್ರೆ, ಅಯ್ಯೋ ಇಂಥ ಮುಖ ಇಟ್ಕೊಂಡು ನನ್ನ ಹೋಗಿ ತಿರುಗಿ ಹೋಗಿ ನನ್ನ ಗಂಡನಿಗೆ ಮುಖ ಹೆಂಗೆ ತೋರಿಸ್ಲಿ,
ಏನ್ರಿ ಗಂಡನಿಗೆ ನಾನೇ ಕುತ್ಕೊಂಡ ಬಯಸಿದ್ನಲ್ಲ, ತಿರುಗಿ ಹೋಗಿ ಅದನ್ನ ಹೆಂಗೆ ಮುಖ ತೋರಿಸ್ಲಿ, ಬೇಡೇ ಬೇಡ, ನಾನು ಇರುವುದೇ ಬೇಡ ತಗೊಂಡು ತಂದಿ ಯಜ್ಞ ಮಾಡ್ತಿದ್ದ. ಆ ಉರಿತಕ್ಕಂಥ ಉರಿ ಒಳಗ ಎತ್ತದ ಒಳಗದ ಹಾರಿ ಯಾರು ದ್ರಾಕ್ಷಾಯಣಿ ಉರಿತಕ್ಕಂಥ ಉರಿಯಾಗದ ಹಾರಿ ಪ್ರಾಣವನ್ನ ಕೊಟ್ಲು. ದಕ್ಷ ಬ್ರಹ್ಮನ ಮಗಳಿಕ್ಕಿ ಯಾವಾಗಿಂದ ಉರಿತಕ್ಕಂಥ ಉರಿ ಒಳಗ ಎತ್ತದ ಒಳಗಿಂದ ಹಾರಿ ತನ್ನ ಪ್ರಾಣವನ್ನು ಕೊಟ್ಲು. ಇವಳೇನು ಈ ಬೆಂಕಿ ಒಳಗಿಂದ ಸುಡ್ತಿದ್ಲಲ್ಲ, ಆ ಸುಡ್ತಕ್ಕಂಥ ಉರಿ ಜಳ ಎಲ್ಲಿ ಬಡಿತಿತ್ತು ಅಂತ ಕೇಳಿದ್ರ ಪರಮಾತ್ಮ ಕುತ್ಕೊಂಡಿರ್ತಕ್ಕಂಥ ಸಿಂಹಾಸನಕ್ಕಿಂತ ಬಡಿತಿತ್ತು. ಅವಾಗಿಂದ ಪರಮಾತ್ಮ ನೋಡ್ದ, ಹೆಂಡತಿ ಸುಟ್ಕೊಂಡ ಸಾಯ್ತಕ್ಕಂಥದನ್ನ ನೋಡ್ದ, ನೋಡಿ ನಾಟ್ಯ ಮಾಡಕತ್ತ. ಯಾರು ಸಿಟ್ಟು ಬಂದು ಒಂದು ಸವನಂದ ಕುಣಿಲಿಕತ್ತ ಪರಮಾತ್ಮ. ಯಾವಾಗಿಂದ ಕುಣದ 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 ಯಾವಾಗಿಂದ ಪರಮಾತ್ಮನ ಕುಣಿದು ಯಾವಾಗಿಂದ ಪರಮಾತ್ಮನ ಹಣಿ ಮ್ಯಾಗಿಂದ ಬೆವರು ಬತ್ತಲ್ರಿ, ಬೆವರು ಬಂತಿಲ್ಲ. ಯಾವಾಗಿಂದ ಹಣಿ ಮೇಲಿಂದ ಬೆವರು ಬಂತೋ ಆ ಬೆವ್ರಂತಗಂದ ತಗೊಂಡು ಹಿಂಗೆ ನೆಲಕ್ಕೆ ಹೊಡೆದ. ಅವಾಗಿನ ಪರಮಾತ್ಮನ ಈ ಬೆವ್ರಂತಗಂದ ಯಾವಾಗಿಂದ ನೆಲಕ್ಕೆ ಮಾಡ್ತೋ ಅಲ್ಲಿ ಯಾರು ಹುಡ್ತಾರ ತಗೊಂಡು ಕೇಳಿದ್ರೆ ವೀರಭದ್ರ ಹುಟ್ಟದ. ಏನ್ರಿ ಪರಮಾತ್ಮನ ಹಣಿಯ ಮೈ ಬೆವರಿನಿಂದ ಯಾರು ಹುಡ್ತಾರ ತಗೊಂಡು ಕೇಳಿದ್ರೆ ವೀರಭದ್ರಂದ ಹುಟ್ಟದ. ಯಾವಾಗಿಂದ ವೀರಭದ್ರೇಶ್ವರಂದ ಹುಟ್ಟದ ಪರಮಾತ್ಮ. ಯಾಕೆ ನನಗೆ ಜನ್ಮ ಕೊಟ್ಟಿ, ಹೋಗಲಿ ದಕ್ಷ ಬ್ರಹ್ಮನ ಯಜ್ಞವನ್ನು ಹಾಳು ಮಾಡಿ ಬಾತುಕೊಂಡು ಯಾವಾಗ ವೀರಭದ್ರನಿಗೆ ಆಜ್ಞೆ ಮಾಡ್ದ, ಅವಾಗಿಂದ ಹೋಗಿ ಎಲ್ಲ ಯಜ್ಞ ಅಂತಕ್ಕಂಥ ಹಾಳು ಮಾಡಿ ಕೊನೆಗೆಂದಲ್ಲಿ ಯುದ್ಧ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗ ದಕ್ಷ ಬ್ರಹ್ಮನ ರುಂಡವನ್ನು ಕಡ್ದ ಯಾರೋ ವೀರಭದ್ರ. ಯಾವಾಗಿಂದ ದಕ್ಷ ಬ್ರಹ್ಮನ ರುಂಡವನ್ನು ಕಡ್ದ, ಅವಾಗಿಂದ ದಕ್ಷ ಬ್ರಹ್ಮನ ಹೆಂಡತಿ ಬಂದ ವೀರಭದ್ರನ ಪಾದಕ್ಕೆ ಬಿದ್ದ ಕಣ್ಣೀರು ಹಾಕ್ಲಿಕ್ಕತ್ಲು. ವೀರಭದ್ರ, ನನ್ನ ಗಂಡ ತಪ್ಪು ಮಾಡ್ಯಾನ, ಅವನ ರುಂಡ ಕಡ್ದಿ ನಿಜ, ಆದ್ರೆ ನಾ ಏನು ತಪ್ಪು ಮಾಡಿ, ನನ್ನ ಮುತ್ತೈತನ ಏನ್ರಿ, ನನ್ನ ಮುತ್ತೈತನ ನೀ ಹೆಂಗ್ ಒಯ್ದಿ, ನನ್ನ ಮುತ್ತೈತನ ನೀ ಹೆಂಗ್ ಒಯ್ದಿದಲ್ಲ, ಹಂಗಂದ್ರೆ ನನ್ನ ಮುತ್ತೈತನ ನೀ ಉಳಿಸ್ಕೊಡ್ಬೇಕಂತಕೊಂಡು ವೀರಭದ್ರನ ಪಾದಕ್ಕೆ ಬಿದ್ದಾಗ ಇವ ಹೊಡೆದಿರ್ತಕ್ಕಂಥ ರಭಸಕ್ಕ ದಕ್ಷ ಬ್ರಹ್ಮನ ರುಂಡ ಎಲ್ಲೋ ಹೋಗಿ ಬಿದ್ದಿತ್ತು. ಮುಂದ ಯಾವಾಗ ಆ ಕಡೆ ಈ ಕಡೆ ನೋಡಿದ ರುಂಡ ಕಾಣ್ಲಿಲ್ಲ, ಅಲ್ಲೇ ಒಂದು ಟಗರ್ ನಿಂತಿತ್ತು. ಏನ್ರಿ ಟಗರ್ ಅಂದ್ರೆ ತಿಳಿತಲ್ಲ, ಉರಿ ಒಳಗಂದ ಗಂಡ ಇರ್ತದಲ್ಲ ಟಗರ, ಮೇಂಡೆ ಮೇಂಡೆ ಮಾಡ್ತಕ್ಕೆ ಮರಾಠಿ ಮೇಲೆ ಮೇಂಡೆ ಅಂದ್ರೆ ಕುರಿ, ಮೇಂಡೆ ಅಂದ್ರೆ ಇದೇನಂತಿರ್ಬೇಕು. ಯಾವಾಗಿಂದ ಅಲ್ಲೇ ಟಗರ್ ನಿಂತಿತ್ತಲ್ಲ, ಆ ಟಗರಿನ ರುಂಡ ಅಂತಗಂದ ಕಡಿದು ದಕ್ಷ ಬ್ರಹ್ಮನ ರುಂಡಿಗೆ ಹಚ್ಚದ. ಅವನ ಶರೀರ ಮನುಷ್ಯರದೇ ಏನ್ರಿ, ಮುಖ ಅಂದ ಟಗರಿಂದ ಕಲ್ಪನೆ ಇರ. ಇದು ಮೊದಲೇ ಹೆಂಡತಿ, ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿ ಮೊದಲನೇ ಹೆಂಡತಿ. ಇನ್ನು ಎರಡನೇ ಹೆಂಡತಿ ಯಾರು ಏನ್ರಿ, ಎರಡನೇ ಹೆಂಡತಿ ಯಾರು? ಇದೇ ದ್ರಾಕ್ಷಾಯಣಿನೇ ಪರ್ವತರಾಜನ ಮಗಳಾಗಿಂದ ಹುಟ್ಟದ್ಲು. ಮುಂದೆ ಪಾರ್ವತಿಯಾಗಿಂದ ಮತ್ತೆ ಪರಮಾತ್ಮನನ್ನು ಪ್ರೇಮ ಮಾಡಿ ಮತ್ತೆ ಪರಮಾತ್ಮನನ್ನು ಮದುವೆ ಮಾಡಿಕೊಂಡ್ಲು. ಈಕೆ ಎರಡನೇ ಹೆಂಡತಿ. ಇನ್ನು ಮೂರನೇದಕ್ಕೆ ಯಾರು ಅಂತಂದ್ರೆ ತಲೆ ಮೇಗಿರ್ತಕ್ಕಂಥ ಗಂಗಾ ತೀತ್ರಿ. 3 ಹೆಂಡ್ರು ಪರಮಾತ್ಮಗೆ. ಒಂದೇ ಹೆಂಡತಿನ ಮಾಡ್ಕೊಂಡಿದ್ದೆ, ಇಲ್ಲಿ ಪುರಾಣ ಕೇಳಕ್ ಬರಲ್ದು. ಏನ್ರಿ ಒಬ್ಬಕಿನ್ನೇ ಮಾಡ್ಕೊಂಡವನು ಇಲ್ಲಿ ಪುರಾಣ ಕೇಳಕ್ ಬರ್ಲಾಗ್ಯಾನ. ಇನ್ನು 3 4 ಹೆಂಡ್ರು ಮಾಡ್ಕೊಂಡವ್ ಜಗತ್ ನೋಡ್ತಾನ. ಏನ್ರಿ ಅಲ್ಲ, ಒಂದೇ ಮಾಡ್ಕೊಂಡಿರ್ತಕ್ಕಂಥವನೇ. ಹೌದಿಲ್ಲ, ನೀವೆಲ್ಲ ಏನ್ ಮಾಡ್ತೀರಿ ಏನ್ರಿ, ಒಂದೇ ಮಾಡ್ಕೊಂಡ್ರು ಅವನಿಗೆ ಮನಿ ಕಾಯ್ಲಕ್ ಹಚ್ಚಿ ನೀವು ಪುರಾಣಕ್ಕೆ ಬಂದಿರಿ. ಮನೆಗೆ ಯಾರೇ ಬೇಕಲ್ಲ. ಏನು 3 ಹೆಂಡ್ರು ಮಾಡ್ಕೊಂಡ್ರೆ ಹಂಗದ್ರಿ. ಇದು ಕ್ಯಾಲೆಂಡರ್ದನ ಪರಮಾತ್ಮ, ಇದು ಧಾರಾವಾಹಿ ಪರಮಾತ್ಮ. ಆದ್ರೆ ನಿಜವಾಗಿರ್ತಕ್ಕಂಥ ಪರಮಾತ್ಮ ಹೆಂಗದನ್ನ ತಗೊಂಡ ಕೇಳಿದ್ರ ಬಸವಣ್ಣವರಿಂದ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಿಯ. ನೋಡ್ರಿ ಎಷ್ಟು ಚಂದ ಹೇಳ್ತ ಪರಮಾತ್ಮ ಹೆಂಗದನ ತಗೊಂಡು ಕೇಳಿದ್ರೆ ಜಗದಗಲ, ಈ ಜಗತ್ತಿಂದ ಎಷ್ಟು ಅಗಲ ಐತಲ್ಲ ಅಟ್ಟು ಅಗಲಿಂದ ಪರಮಾತ್ಮ ಅದನ. ಮುಗಿಲಗಲ, ಈ ಆಕಾಶದಿಂದ ಎಷ್ಟು ಅಗಲ ಐತಲ್ಲ ಅಟ್ಟು ದೊಡ್ಡವೆಂದ ಪರಮಾತ್ಮ ಅದನ. ಅವನ ಪಾದ ಎಲ್ಲ ತಗೊಂಡು ಕೇಳಿದ್ರ ಇದು ಏನು ಭೂಮಿ ಐತಲ್ಲ, ಈ ಭೂಮಿ ಕೆಳಗೆ ಒಂದು ಲೋಕ ಅದತ್ತೆ. ಲೋಕ ಹೆಂಗಂದ ಭೂಲೋಕ ಐತಲ್ಲ ಹಂಗೆ ಇನ್ನೊಂದು ಲೋಕ ಅದತ್ತ. ಅದಕ್ಕೆ ಪಾತಾಳ ಲೋಕ ತಗೊಂಡು ಕರೀತಾರ. ಏನು ಕರೀತಾರ ಅದಕ್ಕ? ಪಾತಾಳ ಲೋಕ. ಅದು ಬಸವಣ್ಣವ್ರು ಹೇಳ್ತಾರೆ. ಅವ್ರ ಪಾದ ಎಲ್ಲ ತಗೊಂಡು ಕೇಳಿದ್ರ ಪಾತಾಳಕ್ಕಿಂತಲೂ ಕೂಡ ಹತ್ತತ್ತವಾಗಿ ಪರಮಾತ್ಮನ ಪಾದ ಅದಾವ. ಬೇಡ ನೀ ತಲೆ ಮುಟ್ಟಿ ಅಂದ ಪೂಜೆ ಮಾಡ್ಬೇಕಂತ ತಗೊಂಡ್ರ ಪರಮಾತ್ಮನ ತಲೆ ಎಲ್ಲ ತಗೊಂಡು ಕೇಳಿದ್ರೆ ಇಲ್ಲೇನು ಮ್ಯಾಲೆ ಬೆಳ್ಳ ಕಾಣಕತ್ತದಲ್ಲ, ಇದ್ರ ಮ್ಯಾಲೆ ಒಂದು ಲೋಕ ಅದತ್ತೆ. ಅದಕ್ಕಿಂತ ಬ್ರಹ್ಮಾಂಡ ತಗೊಂಡು ಕರೀತಾರತ್ತೆ. ಆ ಬ್ರಹ್ಮಾಂಡಕ್ಕಿಂತಲೂ ಕೂಡ ಹತ್ತತ್ತವಾಗಿ ಪರಮಾತ್ಮನ ತಲೆ ಅದತ್ತೆ. ಎಲ್ಲಿ ಮುಟ್ಟಿ ಪೂಜೆ ಮಾಡೋರು ಏನ್ರಿ?
ಅವನು ಎರಡೂ ಭುಜಗಳನ್ನ ಅಗಮ್ಯ ಅಗೋಚರ ಏನ್ರಿ ಅವು ಯಾರ ಕಣ್ಣಿಗೂ ಕೂಡ ಕಾಣದಂಗ ಆ ಪರಮಾತ್ಮನ ಭುಜಗಳಿಂದ ಇದ್ದಾಗ ನೀವು ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು ಅದಕ್ಕಾಗಿ ಅಂತಾರೆ ಬಸವಣ್ಣವರು, ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕ ಪರಮಾತ್ಮನನ್ನ ನಮ್ಮ ಪಾದ ಮುಟ್ಟಿ ಪೂಜೆ ಮಾಡೋಕ್ಕಾಗಂಗಿಲ್ಲ, ಅವನ ತಲೆ ಮುಟ್ಟಿಂದ ಪೂಜೆ ಮಾಡೋಕ್ಕಾಗಂಗಿಲ್ಲ, ಅವನ ಭುಜಗಳನ್ನು ಮುಟ್ಟಿಂದ ಪೂಜೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಆಗಂಗಿಲ್ಲ ಅಂತಕೊಂಡ್ರೆ ಒಬ್ಬ ಗುರುವಿನ ಕೈ ಒಳಗೆ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಇಷ್ಟಲಿಂಗವಾಗಿ ಬಂದು ಸಣ್ಣವಾಗಿ ನಮ್ಮ ಅಂಗೈ ಒಳಗೆ ಕುಂದಿರ್ತಾನೆ.